ನಟಿ ಪಂಚಭಾಷಾ ತಾರೆ ಲಕ್ಷ್ಮಿ ಬಗ್ಗೆ ಅವರ ಮಾಜಿ ಪತಿ ಮೋಹನ್ ಶರ್ಮಾ ಮಾತನಾಡಿದ್ದಾರೆ. 1975ರಲ್ಲಿ ನಟಿ ಲಕ್ಷ್ಮಿ ಹಾಗೂ ಮೋಹನ್ ಶರ್ಮಾ ಪ್ರೀತಿಸಿ ಮದುವೆ ಆಗಿದ್ರು. ಆದರೆ ಅವರಿಬ್ಬರ ಸಂಸಾರದಲ್ಲಿ ವೈಮನಸ್ಯ ಉಂಟಾಗಿ ಯಾವಾಗ ತಾವಿಬ್ಬರು ಒಟ್ಟಿಗೆ ಇರಲು ಸಾಧ್ಯವೇ ಇಲ್ಲ ಅನಿಸಿತೋ ಆಗ ಅವರಿಬ್ಬರೂ ಬೇರೆಯಾಗುವ ನಿರ್ಧಾರಕ್ಕೆ ಬಂದರು. 1980ರಲ್ಲಿ ಮೋಹನ್ ಶರ್ಮಾ ಹಾಗೂ ನಟಿ ಜೂಲಿ ಲಕ್ಷ್ಮಿ ಅವರಿಬ್ಬರೂ ಕೂಡ ವಿಚ್ಛೇದನದ ಮೂಲಕ ಬೇರೆಯಾದರು. ಡಿವೋರ್ಸ್ ಬಳಿಕ ನಟಿ ಲಕ್ಷ್ಮಿ ಅವರು ನಟ ಹಾಗೂ ನಿರ್ದೇಶಕ ಶಿವಚಂದ್ರನ್ ಅವರನ್ನ ಪ್ರೀತಿಸಿ ಎರಡನೇ ಮದುವೆಯಾದರು. ಬಳಿಕ ಲಕ್ಷ್ಮಿ ಆಗಲಿ ಮೋಹನ್ ಶರ್ಮಾ ಆಗಲಿ ಯಾವ ಹೇಳಿಕೆಯನ್ನ ಕೊಟ್ಟು ಸಂಚಲನ ಸೃಷ್ಟಿಸಿರಲಿಲ್ಲ. ಆದರೆ ಇದೀಗ ನಟಿ ಲಕ್ಷ್ಮಿ ಬಗ್ಗೆ ಮಾಜಿ ಪತಿ ಮೋಹನ್ ಶರ್ಮಾ ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟು ಅಚ್ಚರಿ ಮೂಡಿಸಿದ್ದಾರೆ. ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮೋಹನ್ ಶರ್ಮಾ ಅವರು ತಮ್ಮಿಬ್ಬರ ಹಳೆಯ ಪ್ರೀತಿ, ಮದುವೆ ಮತ್ತು ವಿಚ್ಛೇದನದ ಬಗ್ಗೆ ಮಾತನಾಡಿದ್ದಾರೆ. ನಾನು ಮತ್ತು ಲಕ್ಷ್ಮಿ ಬಹಳಷ್ಟು ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ದೇವೆ. ಆದರೆ ಲಕ್ಷ್ಮಿ ನನ್ನನ್ನು ಇಷ್ಟಪಟ್ಟಿದ್ದಾಳೆ ಎಂಬುದು ನನಗೆ ಗೊತ್ತಿರಲಿಲ್ಲ. ಅದೊಂದು ದಿನ ನೀವು ನನ್ನ ಜೊತೆ ಶಾಪಿಂಗ್ ಮಾಡಲು ಬರ್ತೀರಾ ಅಂತ ಲಕ್ಷ್ಮಿ ನಟ ಮೋಹನ್ ಅವರಿಗೆ ಹೇಳಿದ್ರಂತೆ. ಅವರು ಹೇಳಿದ ಕಡೆಯಲ್ಲೆಲ್ಲ ಕರೆದುಕೊಂಡು ಹೋಗಿ ಶಾಪಿಂಗ್ ಮಾಡಿಸಿದೆ. ಆಗ ನಾನು ಒಂದು ಅಂಗಡಿಯಲ್ಲಿನ ಸೆಂಟ್ ಬಾಟಲ್ ಒಂದನ್ನು ಖರೀದಿಸಲು ಮುಂದಾದೆ. ಆದರೆ ಅದರ ಬೆಲೆ ಆಗ 500 ರೂಪಾಯಿ ಇತ್ತು. ಬಳಿಕ ದರ ಜಾಸ್ತಿ ಇದೆ ಅಂತ ಬೇಡ ಅಂತ ಸುಮ್ಮನಾದೆ. ಬಳಿಕ ಕಾರ್ನಲ್ಲಿ ನಾನು ನೋಡಿದ್ದ ಸೆಂಟ್ ಬಾಟಲನ್ನು ಲಕ್ಷ್ಮಿ ನನಗೆ ಉಡುಗೊರೆಯಾಗಿ ನೀಡಿದರು. ಅಲ್ಲೇ ನನಗೆ ನೀನಂದರೆ ತುಂಬ ಇಷ್ಟ, ನಿಮ್ಮ ಜೀವನದಲ್ಲಿ ನನಗೂ ಅವಕಾಶ ನೀಡಿದರೆ ನಿಮ್ಮ ನಾಯಿಯಂತೆ ಇರುತ್ತೇನೆ ಎಂದು ಲಕ್ಷ್ಮಿ ಹೇಳಿದರು ಎಂದಿದ್ದಾರೆ ಮೋಹನ್ ಶರ್ಮಾ. ಇನ್ನು ಲಕ್ಷ್ಮಿ ಹೇಳಿದ ಮಾತುಗಳನ್ನು ಕೇಳಿ ನಾನು ಶಾಕ್ಗೆ ಒಳಗಾದೆ. ತಕ್ಷಣಕ್ಕೆ ಏನು ಉತ್ತರ ನೀಡಬೇಕೆಂಬುದೇ ನನಗೆ ಗೊತ್ತಾಗಲಿಲ್ಲ. ಅದೇ ಮೊದಲ ಸಲ ಒಬ್ಬ ಹುಡುಗಿ ನನಗೆ ಪ್ರೇಮ ನಿವೇದನೆ ಮಾಡಿದ್ದಳು. ಆದರೆ ಲಕ್ಷ್ಮಿಯ ಮಾತನ್ನು ನಾನು ಅಂದೇ ಬಹಳ ಗಂಭೀರವಾಗಿ ತೆಗೆದುಕೊಂಡೆ. ಅವತ್ತು ರಾತ್ರಿ ನನಗೆ ನಿಜವಾಗಿಯೂ ಕೂಡ ನಿದ್ದೆ ಬರಲಿಲ್ಲ. ಮರುದಿನ ಕರೆ ಮಾಡಿದ ಲಕ್ಷ್ಮಿ ರೂಮ್ಗೆ ಬಾ ಎಂದರು. ಅಲ್ಲಿ ಏನು ನಡೆಯಬಹುದು ಅಂತ ನಾನು ಮೊದಲೇ ಊಹಿಸಿದ್ದೆ. ನೇರವಾಗಿ ಹೋಟೆಲ್ ರೂಮಿಗೆ ಹೋದೆ. ನಾವಿಬ್ಬರು ಮದುವೆ ಆಗೋಣವೇ ಎಂದು ಕೇಳಿದ್ರು ಲಕ್ಷ್ಮಿ. ಸದ್ಯ ನನಗೆ ನನ್ನ ವೃತ್ತಿ ಕಡೆ ಗಮನ ಹರಿಸಬೇಕು, ಮದುವೆ ಬಗ್ಗೆ ಯೋಚನೆ ಇಲ್ಲ ಎಂದು ನಾನು ಹೇಳಿದ್ದೆ. ನಾನು ಗೌರವಾನ್ವಿತ ಕುಟುಂಬದಿಂದ ಬಂದವನು. ಮದುವೆ ಆಗದ ಹೊರತು ನಾನು ಏನನ್ನು ಮಾಡಲು ಇಷ್ಟಪಡೋದಿಲ್ಲ. ಲಕ್ಷ್ಮಿ ಮದುವೆ ಬಗ್ಗೆ ಪ್ರಸ್ತಾಪಿಸುತ್ತಿದ್ದಂತೆ ಆಕೆ ಬಳಿಯೇ ಕುಂಕುಮ ಪಡೆದು ಅವಳ ಹಣೆಗೆ ಹಚ್ಚಿದೆ. ಆ ರಾತ್ರಿಯೇ ನಾವಿಬ್ಬರು ಗಂಡ ಹೆಂಡತಿ ಆದೆವು. ಚೆನ್ನೈಗೆ ಬಂದು ವಕೀಲರ ಮೂಲಕ ಮಾಧ್ಯಮಗಳಿಗೆ ನಮ್ಮ ಮದುವೆ ವಿಚಾರವು ತಿಳಿಸಿದ್ವು ಎಂದು ಈಗ ಲಕ್ಷ್ಮಿ ಮಾಜಿ ಪತಿ ಎನ್ನಿಸಿಕೊಂಡಿರುವ ಮೋಹನ್ ಶರ್ಮಾ ಯೂಟ್ಯೂಬ್ ಚಾನೆಲ್ ಇಂಟರ್ವ್ಯೂ ಒಂದಲ್ಲಿ ಸದ್ಯ ಈ ಹೇಳಿಕೆಯನ್ನ ಹೇಳಿದ್ದಾರೆ. ಲಕ್ಷ್ಮಿ ಬಗೆಗಿನ ಅವರ ಹೇಳಿಕೆ ಸದ್ಯ ಭಾರಿ ವೈರಲ್ ಆಗುತ್ತಿದ್ದು, ಹಳೆಯ ಕಥೆಯೊಂದು ಹೊಸ ಸಂಗತಿಯಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡುತ್ತಿದೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.